ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ರಾಜ್ಯ ರಾಜಕಾರಣ ಮೇಲೆ ಎಲ್ಲವೂ ಸರಿಯಾಗಿದ್ದಂತೆ ಕಂಡರೂ ಒಳಗಡೆ ಸರಿಯಾಗಿಲ್ಲ. ಕಾಂಗ್ರೆಸ್ನ ಅಧಿಕಾರ ಹಂಚಿಕೆಯ ಪ್ರಶ್ನೆ ಏನಿದೆ ಅದು ಒಳಗಡೆ ಗುಪ್ತಗಾಮಿನಿಯಾಗಿ ಹರಿತಾ ಇದೆ. ಮೇಲೆ ಮೇಲೆ ಒಂದೊಂದು ಸ್ಟೇಟ್ಮೆಂಟ್ಗಳು ಕಾಣ್ತವೆ. ಒಂದು ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದು, ಈ ಬಗ್ಗೆ ನಾನು ಮಾತನಾಡಿದ್ದೀನಿ. ಅದು ಒಂದು ರೀತಿಯಲ್ಲಿ ಅವರು ಈ ಮಾಧ್ಯಮದ ಟ್ರ್ಯಾಪ್ಗೆ ಒಳಗಾದರು ಅಂತ. ಯೂಶ್ವಲಿ ಒಬ್ಬ ರಾಜಕಾರಣಿ ಪತ್ರಿಕಾಗೋಷ್ಠಿಯನ್ನು ಕರೆದು ಹೇಳಿದರೆ ಬೇರೆ, ಯಾರೋ ನಮ್ಮ ಮಾಧ್ಯಮದವ್ರು ಹೋಗಿ ಗೂಟ ಹಿಡಿದಾಗ ಯಾವುದೋ ಪ್ರಶ್ನೆ ಕೇಳಿದರೆ ಮುಗ್ಧತೆಯಿಂದಲೋ ದಡ್ಡತನದಿಂದಲೋ ರಿಯಾಕ್ಟ್ ಮಾಡಿ ಸಿಕ್ಕಾಕೊಳ್ಳೋದು ಇನ್ನೊಂಥರ. ಅದು ಉದ್ದೇಶಪೂರ್ವಕ ಕೂಡ ಆಗಿರ್ಬೋದು. ಯತೀಂದ್ರ ಅವರ ಹೇಳಿಕೆ ಉದ್ದೇಶಪೂರ್ವಕವೇ ಹೌದು ಅಲ್ಲ ಹೋಗುತ್ತಲ್ಲ, ಅದಕ್ಕೆ ರಿಯಾಕ್ಷನ್ಗಳು ಬರೋಕ್ಕೆ ಪ್ರಾರಂಭ ಆಗಿವೆ. ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಯತೀಂದ್ರ ಅವರನ್ನು ಪ್ರಶ್ನಿಸಿದ್ದಾರೆ. ಹೀಗೆ ಹೇಳಿದ್ದು ಸರಿಯಲ್ಲ ಅನ್ನುವ ಮಾತನಾಡಿದ್ದಾರೆ. ಸುಮ್ಮನಿರಬೇಕಾಗಿತ್ತು ಅಂತ ಹೇಳಿದ್ದಾರೆ. ಯಾರೇ ಅವನು MLC ಅಂದಿದ್ದಾರೆ. ಸೊ ಈ ರೀತಿ ಪ್ರತಿಕ್ರಿಯೆಗಳು ಬರ್ತಾ ಇವೆ. ಈ ನಡುವೆ ಯು ಸಿ ದಟ್ ಸಂಕ್ರಾಂತಿಯ ನಂತರ ಕ್ರಾಂತಿ ಅನ್ನುವ ಮಾತುಗಳು ಕೇಳ್ತಾ ಇದೆ. ಇದರ ನಡುವೆ ಒಂದು ಸ್ಫೋಟಕ ಸುದ್ದಿ ಬಂದಿದೆ. ಅದು ಸಿದ್ದರಾಮಯ್ಯನವರು KC ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಹೇಳಿರೋ ಮಾತು ನಿಮ್ಗೆ ಗೊತ್ತಿದೆ. ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಆಯಿತು, ನಾರಾಯಣಗುರು ಅವರದ್ದು. ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಮತ್ತು KC ವೇಣುಗೋಪಾಲ್ ಭೇಟಿ ಮಾಡಿದರು. KC ವೇಣುಗೋಪಾಲ್ ಒಂದು ರೀತಿಯಲ್ಲಿ ರಾಹುಲ್ ಗಾಂಧಿಯವರ ಆಪ್ತರು ಮಾತಾಡಲ್ಲ, ಅವರ ಧ್ವನಿ ಇದ್ದ ಹಾಗೆ. ಅವರ ಎದುರು ಒಂದು ಪ್ರಸ್ತಾವನೆಯನ್ನು ಸಿದ್ದರಾಮಯ್ಯ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತು ಆಂಗ್ಲ ಮಾಧ್ಯಮಗಳಲ್ಲಿ ವರದಿ ಕೂಡ ಬರ್ತಾ ಇದೆ. ಏನದು? ಅದೇ ಕುತೂಹಲಕರವಾದ್ದು. ಸಿದ್ದರಾಮಯ್ಯನವರು ನಾನು ಅಧಿಕಾರವನ್ನು ಬಿಡುವುದಕ್ಕೆ ಸಿದ್ಧ ಇದ್ದೀನಿ, ಆದರೆ ನಾನು ಅಧಿಕಾರವನ್ನು ಬಿಡೋದಿದ್ದರೆ ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಆಗಬೇಕು ನನ್ನ ಸ್ಥಾನದಲ್ಲಿ ಅನ್ನೋದು ನಾನು ಹೇಳ್ತೀನಿ ಅಂತ ಅವರು ಒಂದು ಹೆಸರನ್ನು ಹೇಳಿದರು ಅನ್ನುವ ಮಾಹಿತಿ ಇದೆ. ಆ ಹೆಸರಿದೆಯಲ್ಲ, ಅದನ್ನ ಸುಲಭವಾಗಿ ಕಾಂಗ್ರೆಸ್ ಹೈಕಮಾಂಡ್ ರಿಜೆಕ್ಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೂ ಬೇರೆ ಬೇರೆ ಕಾರಣ ಇದೆ. ನಾನು ಅದು ಹೇಳ್ಬಿಡ್ತೀನಿ ಆ ಹೆಸರನ್ನ. ಅದು ಡಾಕ್ಟರ್ ಪರಮೇಶ್ವರ್ ಅವರದ್ದು. ಪರಮೇಶ್ವರ್ ಅವರ ಹೆಸರನ್ನು ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ರು. ಪ್ರಸ್ತಾಪ ಒಂದೇ ಅಲ್ಲ, ಶಿಫಾರಸ್ಸು ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಅವರು ಅದಕ್ಕೆ ಕೊಟ್ಟ ಕಾರಣಗಳಾಗಿದ್ದರೆ 2013ರಲ್ಲಿ ನಾನು ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆಗಬೇಕಾದ್ರೆ ಡಾಕ್ಟರ್ ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿದ್ದರು. ಅವರ ಅಧ್ಯಕ್ಷತೆಯಲ್ಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆದರೆ ಪರಮೇಶ್ವರ್ ಅವರು ಚುನಾವಣೆಯಲ್ಲಿ ಇರುವುದರಿಂದ ನಾನು ಮುಖ್ಯಮಂತ್ರಿ ಆಗುವಂತಾಯಿತು. ಈಗ ಅವರ ಸಾರಥಿ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು. ಸೊ ಈ ಪ್ರಸ್ತಾವನೆ ಏನಿಟ್ಟಿದ್ದಾರೆ ಇದು ಸರಳವಾಗಿಲ್ಲ. ಸಿದ್ದರಾಮಯ್ಯನವರು ಒಂದೇ ಕಲ್ಲಿಗೆ 2 ಹಕ್ಕಿಯನ್ನು ಹೊಡೆಯುವುದಕ್ಕೆ ಮುಂದಾದ್ರ. ಅದರ ಜೊತೆಗೆ ಅದು ಏನು ಅಂತಲೂ ಹೇಳ್ತೀನಿ, 2 ಹಕ್ಕಿ ಯಾವುದು ಏನು ಅಂತ. ಅದಕ್ಕಿಂತ ಮುಖ್ಯವಾಗಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗೋದಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಮೈಲುಗಲ್ಲಾಗುತ್ತೆ. ಕರ್ನಾಟಕ ಮಟ್ಟಿಗಂತೂ ಯಾರೂ ದಲಿತರ ಮುಖ್ಯಮಂತ್ರಿ ಆಗಲೇ ಇಲ್ಲ. ಈಗ ಅವರು ಸರದಿ ಆಗಬೇಕು. ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ, ಕರ್ನಾಟಕದಲ್ಲಿ ದಲಿತರು ಮತ್ತು ಮುಸ್ಲಿಮರು ಮುಖ್ಯಮಂತ್ರಿ ಆಗಿಲ್ಲ, ಆಗಬೇಕು ಅನ್ನೋದು ನನ್ನ ವಾದ ಇದೆ. ಸೊ ಇದೇನಿದೆ, ಈ ಹೆಸರನ್ನು ಪ್ರಸ್ತಾವನೆ ಮಾಡಿದಾಗ ಕಾಂಗ್ರೆಸ್ ಹೈಕಮಾಂಡ್ಗೆ ಇದನ್ನು ತಿರಸ್ಕಾರ ಮಾಡೋದು ಸುಲಭ ಅಲ್ಲ. ಯಾಕೆಂದರೆ ಒಬ್ಬ ದಲಿತ ಮುಖ್ಯಮಂತ್ರಿ ಆಗುವುದನ್ನು ಹೈಕಮಾಂಡ್ ತಪ್ಪಿಸೋದು ಕಷ್ಟ. ಅದರ ಜೊತೆಗೆ ಒಬ್ಬ ದಲಿತ ಮುಖ್ಯಮಂತ್ರಿ ಆದರೆ ಇಡೀ ದೇಶದಲ್ಲಿ ಬೇರೆ ಒಂದು ಮೆಸೇಜ್ ಹೋಗುತ್ತೆ, ಅದು ಕಾಂಗ್ರೆಸ್ಸಿಗೆ ಸಹಾಯಕ ಆಗುವಂಥದ್ದು. ಅದರಿಂದ ಇನ್ಯಾರದ್ದೋ ಹೆಸರು ಪ್ರಸ್ತಾವನೆ ಮಾಡಿದರೆ ಹೈಕಮಾಂಡ್ ನೇರವಾಗಿ ಅದನ್ನು ತಿರಸ್ಕಾರ ಮಾಡ್ಬೋದಾಗಿತ್ತು. ಆದರೆ ಪರಮೇಶ್ವರ್ ಅವರ ಹೆಸರನ್ನು ತಿರಸ್ಕಾರ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಕಾಂಗ್ರೆಸ್ ರಾಜಕಾರಣದಲ್ಲಿ ಅವರ ಕಾಂಟ್ರಿಬ್ಯೂಷನ್ ತುಂಬ ಇದೆ. 8 ವರ್ಷಗಳ ಕಾಲ ಅವರು KPCC ಅಧ್ಯಕ್ಷರಾದವರು. ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರುವಲ್ಲಿ ಅವರು ಪಾತ್ರ ಇದೆ. ಒಂದು ಹಾಗಿದ್ದರೆ ಸಿದ್ದರಾಮಯ್ಯ ಎಲ್ಲರನ್ನು ಬಿಟ್ಟು ಯಾಕೆ ಪರಮೇಶ್ವರ್ ಅವರ ಹೆಸರನ್ನೇ ಶಿಫಾರಸು ಮಾಡಿದ್ರು? ಇದು ಮುಂದಿನ ಪ್ರಶ್ನೆ. ಒಂದು, ಇತ್ತೀಚಿನ ತಿಂಗಳುಗಳಲ್ಲಿ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರ ಸಂಬಂಧ ಏನಿದೆ ಅದು ಹೆಚ್ಚೆಚ್ಚು ಗಾಢವಾಗ್ತಾ ಇದೆ.
ಒಂದು ರೀತಿಯಲ್ಲಿ ಸ್ನೇಹಿತರ ರೀತಿ ಆಗಿದ್ದಾರೆ ಅವರು. ಸೊ ಹಾಗಿದ್ದರೆ ಈ ಸ್ನೇಹಿತರಾಗಿರುವುದಕ್ಕೂ ಕೂಡ ಸಿದ್ದರಾಮಯ್ಯನವರ ಈ ಪ್ರಸ್ತಾವನೆ, ಈ ಶಿಫಾರಸು ಕಾರಣ ಇರಬಹುದಾ? ಇರೋದಕ್ಕೆ ಸಾಧ್ಯ. ಸೊ ಸಿದ್ದರಾಮಯ್ಯನವ್ರು ಹೇಳಿರ್ಬೋದು, ನೋಡಿ 2016ರಲ್ಲಿ ಏನೋ ಆಗೋಯ್ತು, ನೀವು ಬಿದ್ದಿರಿ ಇಲೆಕ್ಷನ್ನ, ನಾನು ಮುಖ್ಯಮಂತ್ರಿ ಆದೆ, ಈಗ ನಿಮ್ಮ ಸರದಿ, ನಾನು ನಿಮ್ಮ ಹೆಸರನ್ನು ಶಿಫಾರಸು ಮಾಡ್ತೀನಿ ಅಂತನೊಂದಿರ್ಬೋದು. ಇದು ಒಂದು ರೀತಿಯಲ್ಲಿ ರಾಜಕಾರಣದಲ್ಲಿ ತುಂಬ ಟ್ಯಾಕ್ಟಿಕಲ್ ಮೂವ್ ಅಂತ. ನಾನು ಹೇಳಿದೆ, ಒಂದು ಕಲ್ಲಿನಲ್ಲಿ ಎರಡು ಹಕ್ಕಿ ಅಂತ. ಒಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಅವಕಾಶ ತಪ್ಪಿಸೋದು, ಇನ್ನೊಂದು ಆ ಹೆಸರನ್ನು ಪ್ರಸ್ತಾವನೆ ಮಾಡುವ ಮೂಲಕ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಮೆಸೇಜ್ ಕೊಡೋದು. ಸೊ ಅವರ ದಲಿತ ಮುಖ್ಯಮಂತ್ರಿಯ ಚಾನ್ಸ್ ಏನಾದರೂ ಅಲ್ಪ ಸ್ವಲ್ಪ ಇದ್ದರೆ ಅದನ್ನು ಅಲ್ಲಿ ಕರ್ಟೈಲ್ ಮಾಡೋದು. ಯಾಕೆಂದರೆ AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿದ್ದರಾಮಯ್ಯನವರ ಸಂಬಂಧ ಸರಿ ಇಲ್ಲ. ಯಾರೇನೇ ಹೇಳಿ, 2006ರಲ್ಲಿ ಯಾವಾಗ ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಬಂದರು, ಅವರು ಬರುವುದರೊಂದಿಗೆ ಪ್ರತಿಪಕ್ಷದ ನಾಯಕ ಸ್ಥಾನ ಅವರಿಗೆ ಸಿಕ್ತು. ಖರ್ಗೆಯವರು ಅಲ್ಲಿವರೆಗೆ ಪಕ್ಷವನ್ನು ಕಟ್ಟೋದಕ್ಕೆ ಶ್ರಮಿಸಿದರು, ಅನುಮಾನ ಬೇಕಾಗಿಲ್ಲ. ಆದರೆ ಅವರು ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ಕಳೆದುಕೊಳ್ತಾರೆ ಇದ್ದರು. ಮೈತ್ರಿ ಸರ್ಕಾರ ಇದ್ದಾಗ ಧರ್ಮಸಿಂಗ್ ಅವರಿಗೆ ಆ ಸ್ಥಾನ ಸಿಕ್ತು, ಇವರಿಗೆ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ. ಅದಕ್ಕೆ ಕಾರಣ ಧರ್ಮಸಿಂಗ್ ದೇವೇಗೌಡರೇ ಇದ್ದರು, ತಲೆ ಬಗ್ಗಿಸಿ ನಿಲ್ಲುವಂಥ ವ್ಯಕ್ತಿ ಆಗಿದ್ದರು. ಇವರು ಹಾಗಲ್ಲ, ಇವರಿಗೆ ಸ್ವಂತಿಕೆ ಎಲ್ಲ ಇದೆ ಖರ್ಗೆಯವರಿಗೆ. ಅದರಿಂದ ತಪ್ಪು ಹೋಯಿತು. ಅವರು ಬಹಳ ಸಂದರ್ಭದಲ್ಲಿ ತಾವು ಮುಖ್ಯಮಂತ್ರಿ ಆಗುವ ಆಸೆ ಕನಸನ್ನು ಹೊಂದಿದ್ದರು. ಅದು ತಪ್ಪಿದ್ದು ಸಿದ್ದರಾಮಯ್ಯನವರಿಂದ ಅಂತ ಒಳಗಡೆ ಎಲ್ಲೋ ಖರ್ಗೆಯವರಿಗೆ ನೋವಿದೆ. ಸೊ ಈಗ ಆದ್ದರಿಂದ ಅವರು ಬಹುಮಟ್ಟಿಗೆ ಅವರ ನೀವು ಚಟುವಟಿಕೆ ನಡವಳಿಕೆಗಳನ್ನು ನೋಡಿದರೆ ಖರ್ಗೆ ನವ್ ಈಸ್ ಸಪೋರ್ಟಿಂಗ್ ಡಿ ಕೆ ಶಿವಕುಮಾರ್, ಅದು ಮುಖ್ಯಮಂತ್ರಿಗೂ ಗೊತ್ತು. ಆದ್ದರಿಂದ ಈಗ ಇನ್ನೊಂದು ಹೆಸರನ್ನು ಶಿಫಾರಸು ಮಾಡುವ ಮೂಲಕ ಖರ್ಗೆಯವರಿಗೆ ಡಿ ಕೆ ಅವರಿಗೆ ಒಂದು ಟಾಂಗ್ ಕೊಡುವಂಥ ಯತ್ನ ಸಿದ್ದರಾಮಯ್ಯನವ್ರದ್ದು ಇದ್ದಂತೆ ಕಾಣುತ್ತೆ. ಅಂದರೆ ತಾವು ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸುವ ಸಂದರ್ಭದಲ್ಲೂ ಕೂಡ ರಾಜಕೀಯವಾಗಿ ಇನ್ನೊಂದು ದಾಳವನ್ನು ಉರುಳಿಸುವುದು. ಸೊ ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಡೆಫಿನೆಟ್ಲಿ ಅದು ಭಾಳ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ಳೋದು ನಿಶ್ಚಿತ. ಯಾಕೆಂದರೆ ಕಾಂಗ್ರೆಸ್ ಹೈಕಮಾಂಡ್ ದೃಷ್ಟಿಯಲ್ಲಿ ನೀವು ಡಿ ಕೆ ಶಿವಕುಮಾರ್ ಮತ್ತು ಡಾಕ್ಟರ್ ಪರಮೇಶ್ವರ್ ಒಂದೇನಾ ಈ ಪ್ರಶ್ನೆ ಇದೆ. ಆದರೆ ಯು ಸಿ ದಟ್ ಡಿ ಕೆ ಶಿವಕುಮಾರ್ ಅವರು ಮತ್ತು ಸೋನಿಯಾ ಗಾಂಧಿಯವರ ರಿಲೇಷನ್ ಬೇರೆ. ಕಾಂಗ್ರೆಸ್ ಪಕ್ಷಕ್ಕೆ ಅವರು ಮಾಡಿದಂಥ ಸಹಾಯ, ಈ ಚುನಾವಣೆ ಸಂದರ್ಭದಲ್ಲಿ ಸಂಪನ್ಮೂಲ ಒದಗಿಸಿದ್ದು. ಆದರೆ ರಾಜಕಾರಣದಲ್ಲಿ ಇದೆಲ್ಲ ಕೃತಜ್ಞತೆ ಅನ್ನೋದೆಲ್ಲ ಇರುತ್ತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ಕೃತಜ್ಞತೆಗಳಿರುತ್ತವೆ, ಕೆಲವೊಮ್ಮೆ ಕೃತಜ್ಞತೆ ಇರುತ್ತೆ. ಸೊ ಈ ಒಂದೇ ಅಕ್ಷರದ ವ್ಯತ್ಯಾಸ. ಆದ್ದರಿಂದ ದಟ್ ಅವರು ಡಿ ಕೆ ಅವರು ಏನು ಕೇಳ್ತಾ ಇದ್ದಾರೆ, ಕೂಲಿ ಕೇಳ್ತಿದ್ದಾರೆ ತಮ್ಮ ಕೆಲಸಕ್ಕೆ, ಆ ಕೂಲಿ ಸಿಗುತ್ತಾ ಇಲ್ವಾ ಅನ್ನೋದು ಬಹುದೊಡ್ಡ ಪ್ರಶ್ನೆ ಅಂತ. ಅದರ ಜೊತೆಗೆ ಬೇರೆ ಬೇರೆ ಡೆವಲಪ್ಮೆಂಟ್ಗಳು ನಾನು ನಿಮಗೆ ನಿನ್ನೆನೂ ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ. ಅದು ಯತೀಂದ್ರ ಅವರ ಹೇಳಿಕೆ ಸೃಷ್ಟಿ ಮಾಡಿದ್ದು. ಸೊ ಯತೀಂದ್ರ ಹೇಳಿಕೆ ಏನಿದೆ, ಆ ಹೇಳಿಕೆ ಕೊಡೋದರ ಹಿಂದೆ ಸಿದ್ದರಾಮಯ್ಯ ಇದ್ದಾರಾ? ಈ ಹೇಳಿಕೆ ನಾನು ಪ್ಯಾಚಪ್ ಮಾಡ್ತೀನಿ ಅಂತ ಹಾಗೆ ಅವ್ರು ಹೇಳಿದ ಮೇಲೆ ಅದು ಒಂಥರ ಆಕ್ಸಿಡೆಂಟಲಿ ಅವ್ರು ಹೇಳಿದಂತೆ ಕಂಡರೂ ಕೂಡ ನಂತರ ಸಿದ್ದರಾಮಯ್ಯನವರು ಅದು ಏನಿದ್ರು ಹೈಕಮಾಂಡ್ ಬಿಟ್ಟದು ಅಂತ ಹೇಳ್ಬಿಟ್ಟು ಒಂದೇ ಸಾಲಿನಲ್ಲಿ ಬಿಟ್ಬಿಟ್ರು. ಆದರೆ ಆ ಹೇಳಿಕೆಯ ಪ್ರತಿಧ್ವನಿ ಏನಿದೆ ಅದು ಇವತ್ತಿನವರೆಗೆ ಕೇಳ್ತಾ ಇದೆ. ಆ ಸಿದ್ದರಾಮಯ್ಯನವರ ಆಪ್ತರಾಗಿರುವ ಆ ರಾಮನಗರ ಶಾಸಕರು ಅವರಂತೂ ಏನೋ ನೂರಾರು ವರ್ಷಗಳ ಕಾಲ ರಾಜಕಾರಣ ಮಾಡಿದಾಗ ವರ್ತನೆ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ MLA ಅಲ್ವಾ? ಫಸ್ಟ್ ಟೈಮ್ MLA ಆದವರಿಗೆ ಈಗ ಭಾಳಷ್ಟು ಜನ ಹಾಗೆ ವರ್ತನೆ ಮಾಡ್ತಿದ್ದಾರೆ. ಆ ರಾಮನಗರದ MLA, ನಂತರ ಶಿವಗಂಗಾ, ಬಸವರಾಜ್ ಶಿವಗಂಗಾ, ಚನ್ನಗಿರಿ MLA, ಇವರೆಲ್ಲ ರಾಜಕಾರಣದಲ್ಲಿ ದೇ ವಿಲ್ ಹ್ಯಾವ್ ಟು ವೇಟ್. ಆದರೆ ಈಗಲೇ ಫಸ್ಟ್ ಟೈಮ್ ಆಯ್ಕೆಯಾದವರಿಗೆ ಅವರು ರಿಯಾಕ್ಟ್ ಮಾಡುವ ರೀತಿ, ಒಬ್ಬ ಅನುಭವಸ್ಥ ರಾಜಕಾರಣಿಯನ್ನು ಮೀರಿದವರು ಏನೋ ಅನ್ನುವ ರೀತಿ ಮಾತನಾಡೋದು ಅದು ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ. ಅವರಿಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಪ್ರೀತಿ ಇರೋ ತಪ್ಪಲ್ಲ, ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಬಯಸೋದು ತಪ್ಪಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಟಿಕೆಟ್ ಕೊಡಿಸಿದ್ದಾರೆ,
ಟಿಕೆಟ್ ಕೊಡಿಸಿ ಆಯಿಸಿ ಅವ್ರು ಗೆದ್ದು ಬರುವಂತೆ ಮಾಡಿದ್ದಾರೆ. ಎಲ್ಲ ಸರಿ, ಕೃತಜ್ಞತೆ ಇರಬೇಕು. ಆದರೆ ರಾಜಕಾರಣದಲ್ಲಿ ನಿಮ್ಮ ಕೃತಜ್ಞತೆಯನ್ನು ನೀವು ಬಹಿರಂಗವಾಗಿ ಹೇಳಿಕೆ ನೀಡುವ ಮೂಲಕ ವ್ಯಕ್ತಪಡಿಸಿದರೆ ಏನಾಗುತ್ತೆ ಅಲ್ವಾ? ವಾತಾವರಣ ಕೆಡುತ್ತೆ. ಅದಕ್ಕಿಂತ ನಿಮ್ಮದು ಒತ್ತಡ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕಬೇಕು. ನಿಮ್ಮದೇ ಆದ ದಾರಿಯನ್ನು ನೋಡಬೇಕು. ಮಾಧ್ಯಮಗಳ ಮುಂದೆ ನೀವು ಹೇಳೋ ಮೂಲಕ ಏನು ಮಾಧ್ಯಮ ಹೋಗ್ಬಿಟ್ಟು ಮುಖ್ಯಮಂತ್ರಿ ಬದಲು ಮಾಡ್ತಾರೆ ಏನ್ರಿ? ಮಾಧ್ಯಮದ ಕೆಲಸ ಅನ್ನೋದು ಅಲ್ವಾ? ಹೇಳಿಕೆ ನೀಡಿದ ತಕ್ಷಣ ಬದಲಾಗ್ಬಿಡುತ್ತಾ? ಅದು ಕಾಂಗ್ರೆಸ್ ಪಕ್ಷದ ಒಳಗಡೆ ಆಂತರಿಕ ಸಮಸ್ಯೆಗಳು ಉಲ್ಬಣಿಸುವಂತೆ ಮಾಡುತ್ತೆ ಅಂತ ಅದರ ಅರಿವಿರಬೇಕು. ಡಿ ಕೆ ಶಿವಕುಮಾರ್ ಹೇಳಬೇಕು, ನೋಡಿ ನೀವು ಹೇಳದಿದ್ದರೆ ನೀವು ಹೈಕಮಾಂಡ್ಗೆ ಹೇಳಿ, ಸೋನಿಯಾ ಗಾಂಧಿಗೆ ಹೇಳಿ, ರಾಹುಲ್ ಗಾಂಧಿಗೆ ಹೇಳಿ, ಕೆ ಸಿ ವೇಣುಗೋಪಾಲ್ಗೆ ಹೇಳಿ, ಪ್ರೆಷರ್ ಹಾಕಿ ಖರ್ಗೆ ಅವರಿಗೆ ಹೇಳಿ, ಫೈನ್. ಅದು ಬಿಟ್ಟುಬಿಟ್ಟು ನಿಮ್ಮ ಕ್ರಾಂತಿ ಮಾಧ್ಯಮದ ಗೂಟದ ಮುಂದೆ ನೀವು ಕ್ರಾಂತಿ ಮಾಡೋಕ್ಕೆ ಹೋದರೆ ಪಕ್ಷ ಸಾಗುತ್ತೆ. ಈಗಾಗಲೇ ಈ ಅಧಿಕಾರ ಹಂಚಿಕೆ ಪ್ರಶ್ನೆ ಇದೆಯಲ್ಲ, ಕಾಂಗ್ರೆಸ್ ಪಕ್ಷದ ಇಮೇಜನ್ನು ನಾಶಪಡಿಸ್ತಾ ಇದೆ. ರಸ್ತೆಯಲ್ಲಿ ಜನ ಉಗಿತಾ ಇದ್ದಾರೆ. ಏನು ರೀ ಇವ್ರಿಗೆ ಬೇರೆ ಕೆಲಸ ಇಲ್ವೇನ್ರಿ? ಬರೀ ಮುಖ್ಯಮಂತ್ರಿ ಯಾರು ಯಾರು ರಾಜೀನಾಮೆ ಕೊಡಬೇಕು, ಇದೇ ಆಗೋಯ್ತು ಇವ್ರದ್ದು ಬೈತಿದ್ದಾರೆ. ಇದು ಹೀಗೆ ಮುಂದುವರೆದರೆ ಮುಂದಿನ ಚುನಾವಣೆಗೆ ಗೂಟ ಹೊಡಿಸ್ಕೊತಾರೆ ಕಾಂಗ್ರೆಸ್ನವರು ಅಷ್ಟೇ. ಸೊ ಆದ್ದರಿಂದ ಇವರಿಗೆ ಒಂಥರ ಅಧಿಕಾರ ಬಂದಕ್ಷಣ ಭಾಳಷ್ಟು ಜನರಿಗೆ ಅದು ತಮ್ಮ ಅಪ್ಪನ ಮನೆ ಆಸ್ತಿ ಅನ್ನೋ ರೀತಿ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಧಿಕಾರ ನಂದು ಕಡ್ರಿ, ಬಂದುಬಿಡ್ತು, ನಾನು ಏನು ಮಾಡಿದ್ರು ನಡೆಯುತ್ತೆ. ನೆಟ್ಟಿಗೆ ನಿಂತರೂ ನಡೆಯುತ್ತೆ, ತಲೆಗಳಿಗೆ ನಿಂತರೂ ನಡೆಯುತ್ತೆ, ಲೆಫ್ಟಿಗೆ ಹೋದ್ರೂ ನಡೆಯುತ್ತೆ, ರೈಟಿಗೆ ಹೋದ್ರು. ಇಂಥ ಒಂದು ದುರಹಂಕಾರ ಈ ರಾಜಕಾರಣಿಗಳಿಗೆ ಬರ್ತಾ ಇರುತ್ತೆ. ಆ ದುರಹಂಕಾರ ಏನು ಮಾಡುತ್ತೆ? ಪಕ್ಷವನ್ನು ನಾಶಪಡುತ್ತೆ. ಮತ್ತು ಯು ಹ್ಯಾವ್ ಟು ಪ್ರತಿಪಕ್ಷಗಳು ಅಧಿಕಾರಕ್ಕೆ ಬರ್ತವೆ, ವೇಟ್ ಮಾಡಬೇಕಷ್ಟೇ. ಅಧಿಕಾರವನ್ನು ಇವರೇ ಕಳೆದುಕೊಳ್ಳುವಂಥ ಅಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಇದೆಲ್ಲ ಕಾರಣ ಏನು ಗೊತ್ತಾ? ಈ ಕಾಂಗ್ರೆಸ್ನೊಳಗಡೆ ಈ ಶಾಸಕರಿಗೆ ಒಂದು ತರಬೇತಿ ಬೇಕೇನೋ ಅಂತ ನನಗನ್ಸುತ್ತೆ. ಅವ್ರಿಗೆ ಸಾರ್ವಜನಿಕ ಬದುಕಿನಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅನ್ನುವ ಕನಿಷ್ಠ ತಿಳುವಳಿಕೆ ಇದ್ದಂಗೆ ಕಾಣ್ತಾ ಇಲ್ಲ. ಪಕ್ಷ ದೇ ವಿಲ್ ಹ್ಯಾವ್ ಟು ಡೂ ಇಟ್. ಸೊ ಶಾಸಕರು ದೇ ಶುಡ್ ಬಿ ಎ ಡಿಸಿಪ್ಲಿನ್ಡ್ ಸೋಲ್ಜರ್ ಆಫ್ ದ ಪಾರ್ಟಿ ಅಂತ ಅವ್ರಿಗೆ ತರಬೇತಿ ಕೊಡಬೇಕು, ಹೇಳಬೇಕು. ಅದೆಲ್ಲ ಬಿಟ್ಟುಬಿಟ್ಟು ಬಂದಾಗ ಅವ್ರು ಮಾತನಾಡೋದು ನೋಡಿದರೆ ಚೀತು ಅನಿಸುತ್ತೆ. ಆ ಸಿಚುವೇಶನ್ ನಿರ್ಮಾಣ ಆಗಿದೆ. ಎನಿವೆ, ಡಿಸೆಂಬರ್ ನಂತರ ಯಾವಾಗಲೂ ಏನೋ ಗೊತ್ತಿಲ್ಲ, ರಾಹುಲ್ ಗಾಂಧಿ ಮತ್ತೆ ಯಾವಾಗಲೂ ಈ ಮಂತ್ ಎಂಡಿಗೆ ವಿದೇಶಕ್ಕೆ ಹೋಗ್ತಾರಂತೆ ಹೊಸ ವರ್ಷ ಆಚರಣೆಗೆ. ಸೊ ಅವ್ರು ತಿರುಗಿ ಬರಬೇಕು. ಒಟ್ಟಲ್ಲಿ ಸಂಕ್ರಾಂತಿ ಬರುತ್ತೆ, ನೋಡೋಣ. ಸಂಕ್ರಾಂತಿ ಬರುತ್ತೆ, ಇನ್ನೇನಾಗುತ್ತೆ, ಯಾರಿಗೆ ಗ್ರಹಣ ಇಳಿಯುತ್ತೋ, ಯಾರಿಗೆ ಗ್ರಹಣ ತಟ್ಟುತ್ತೋ ಗೊತ್ತಿಲ್ಲ. ಸೊ ಕಾಂಗ್ರೆಸ್ ರಾಜಕಾರಣ ಅಂತ ತುಂಬ ಹೊಲಸಾಗಿದೆ. ಇಷ್ಟೇ ಹೇಳಬಲ್ಲೆ ನಾನು. ಇದು ಇವತ್ತಿನ ವಿಷಯ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.